ಹೆಲೋ, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗೀಶ್ ಪೂಜಾರಿ ಮಾತಾಡ್ತಿದ್ದೇನೆ. ನಾನಿವತ್ತು ನಮ್ಮ ಕಂಪ್ನಿಗೆ ಹೋಗುವ ಮೊದಲು ಇಲ್ಲಿ ಒಂದು ಚಹಾ ಕುಡಿದು ಹೋಗುವಂಥ ನಮ್ಮದು ಕೇರಳದ ಹೋಟೆಲ್ ಇದೆ. ಇಲ್ಲಿ ನಮ್ಮ ರೂಮ್ ನಿಯರ್ ಇರೋದು, ಒಂದು ಸ್ವಲ್ಪ ಹೋಗ್ಲಿಕ್ಕಿರೋದು. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೇನೆ. ನನಗೆ ಯಾವತ್ತೂ ಮಸಾಲೆ ದೋಸೆನೇ ಇಷ್ಟ. ಇಲ್ಲಿ ಅದು ಕೆಂಪು ಚಟ್ನಿ ಮತ್ತು ಇದು ಕೊಡ್ತಾರೆ, ವೈಟ್ ಚಟ್ನಿ ಹಾಕಿ, ತುಂಬ ಒಳ್ಳೆ ಟೇಸ್ಟ್ ಇದೆ. ನಮ್ಮ ಊರಲ್ಲೆಲ್ಲ ಹೆಂಗಿದೆ ಅಂದರೆ, ಈ ಮಸಾಲೆ ದೋಸೆಗೆಲ್ಲ ಒಂದು 35-40 ರೂಪೀಸ್ ಉಂಟು. ಬಟ್ ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಕೇರಳದ ಹೋಟೆಲ್ ಸೇಮ್ ನಮ್ಗೆ ಎಷ್ಟು ಆಗುತ್ತೆ ಗೊತ್ತುಂಟಾ? 7 ರಿಯಾಲ್ ಇದೆ. 7 ರಿಯಾಲ್ ಆದರೆ ಒಂದು 160 ರೂಪೀಸ್ ಆಗುತ್ತೆ. ಒಂದು ಮಸಾಲೆ ದೋಸೆಗೆ 160. ಮತ್ತು ಎಲ್ಲ ಟೀ ತಗೊಂಡ್ರೆ ಅದಕ್ಕೆ ಒಂದು ಎಷ್ಟು 50 ಆಗುತ್ತೆ. ಇಂಡಿಯಾದ 50 ರೂಪೀಸ್ ಆಗುತ್ತೆ. ಹಂಗೆಲ್ಲ ಚಹಾ ಎಲ್ಲ ಕುಡಿದು ಇಲ್ಲಿ ನಮ್ಮ ಕಂಪಿನಿ ಸ್ವಲ್ಪ ದೂರ ಇದೆ. ಯಾಕೆಂದರೆ ಕಂಪಿನಿ ನಮ್ಮದು ರೂಮಿಂದ ಸ್ವಲ್ಪ ದೂರ ಅಷ್ಟೇ. ಅದಕ್ಕೆ ನಾನು ನಡ್ಕೊಂಡು ಹೋಗ್ತಿದ್ದೇನೆ. ಇಲ್ಲಿ ಮತ್ತು ರೋಡೆಲ್ಲ ಕ್ರಾಸ್ ಮಾಡಲಿಕ್ಕಿಲ್ಲ. ರೋಡ್ ಕ್ರಾಸ್ ಮಾಡಿದರೆ 100 ರಿಯಾಲ್, 150 ರಿಯಾಲ್ ಹಂಗೆ ಫೈನ್ ಇದೆ. ಇದು ನೋಡೋದು ಇದೇ ಮಾಲ್. ನಾವಿಲ್ಲಿ ಮೂವಿಯೆಲ್ಲ ನೋಡಲಿಕ್ಕೆ ಬರೋದು ಇದೇ ಮಾಲ್. ಇದು ಸೌದಿ ಅರೇಬಿಯಾದ ಮಾಲ್, ಅರೇಬಿಯಾ ಮಾಲ್ ಅಂತ. ಇಲ್ಲಿ ನಮ್ಮದು ಮೂವಿ ಎಲ್ಲ ಬಿಡ್ತಾರೆ ಆಲ್ಮೋಸ್ಟ್. ಇಲ್ಲಿ ನೋಡ್ಬೋದು. ಇಲ್ಲಿ ಮತ್ತು ಇಲ್ಲಿ ರೋಡೆಲ್ಲ ಕ್ರಾಸ್ ಮಾಡಲಿಕ್ಕಿಲ್ಲ. ರೋಡೆಲ್ಲ ಕ್ರಾಸ್ ಮಾಡಿದರೆ ಅವ್ರದ್ದು ಫೈನ್ ಎಲ್ಲ ಇದೆ, 150 ಹಂಗೆ. 150 ಆದರೆ ಒಂದು 100 ರಿಯಾಲ್ ಆದರೆ 2100 ಎಷ್ಟಾಗುತ್ತೆ, 3000 ಚಿಲ್ಲರೆ ಆಗುತ್ತೆ ಫೈನ್ ಹಾಕಿದರೆ. ಹಂಗೆ ನಾನು ನಮ್ಮದು ಕಂಪಿನಿ ರೀಚ್ ಆದೆ. ಇದೇ ನಮ್ಮದು ಕಂಪಿನಿ, GMC ಚವರ್ಲೇಟದ ಕಂಪಿನಿ. ಹಂಗೆ ಒಳಗೆಲ್ಲ ಹೋಗಿ ಪಂಚೆಲ್ಲ ಹಾಕಿ, ಮತ್ತು ಅಲ್ಲಿಂದ ನಮಗೆ ಇನ್ನೊಂದು ಪ್ಲೇಸ್ಗಿತ್ತು ಹೋಗಲಿಕ್ಕಿತ್ತು, ಕಸ್ಟಮರ್ ಪ್ಲೇಸ್ಗೆ. ಹಂಗೆ ಅಲ್ಲಿ ನಮ್ಮದು ಗಾಡಿ ಬರ್ತಿತ್ತು ಕಂಪಿನಿಂದು. ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೆ, ನಾನು ಮತ್ತು ನನ್ನ ಫ್ರೆಂಡ್. ಹಂಗೆ ವೆಯ್ಟ್ ಆದಮೇಲೆ ಅಲ್ಲಿ ಗಾಡಿ ಬಂತು. ಅಲ್ಲಿಂದ ಮತ್ತೆ ನಾವು ಹೊರಟ್ವಿ ಇನ್ನೊಂದು ಪ್ಲೇಸಿಗೆ. ಅಲ್ಲಿಂದ ನಮಗೆ ಒಂದು 6-7 ಕಿಲೋಮೀಟ್ರ್ ದೂರ ಇತ್ತು, ಅಲ್ಲಿ ಹೋಗ್ಲಿಕ್ಕಿತ್ತು. ಅಲ್ಲಿ ಸ್ವಲ್ಪ ವರ್ಕ್ ಇತ್ತು, ಅದು ಕಸ್ಟಮರ್ ಗಾಡಿ ಇತ್ತು, ಅದನ್ನು ಸ್ವಲ್ಪ ಚೆಕ್ ಮಾಡಲಿಕ್ಕೆಲ್ಲ ಇತ್ತು. ಹಂಗೆ ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡ್, ಇನ್ನೊಬ್ಬರು ಡ್ರೈವರ್ ಇದ್ದರು. ಅವರು 3 ಜನ ನಾವು ಹೊರಟದು. ನೋಡ್ಬೋದು ಇಲ್ಲಿ ಎಲ್ಲ ಒಳ್ಳೆ ವ್ಯೂ ಇದೆ ನೋಡಿ, ನೋಡುವ. ಈ ಸೌದಿ ಅರೇಬಿಯಾದಲ್ಲಿ ಮಧ್ಯಾಹ್ನ ಎಲ್ಲ ಯಾರೂ ಹೊರಗೆ ಬರೋದಿಲ್ಲ. ಬೆಳಿಗ್ಗೆ ಅದು ಬಿಟ್ಟರೆ ಸಂಜೆ ಮತ್ತು ನೈಟ್ ಫುಲ್ ಟೈಮೆಲ್ಲ ಇರ್ತಾರೆ. ಬಟ್ ಮಧ್ಯಾಹ್ನ ಎಲ್ಲ ಬರೋದೇ ಇಲ್ಲ ಯಾರು. ಅಷ್ಟೇ ತುಂಬ ಬಿಸಿಲಿದೆ, ಅಂದರೆ 45 ಅಷ್ಟು ಡಿಗ್ರಿ ಎಷ್ಟು ಹೋಗುತ್ತೆ. ಮತ್ತು ಅಲ್ಲಿ ರೀಚ್ ಆಗುವಾಗ ನಾವು 10:30 ಆಗಿತ್ತು. ಮತ್ತು 10:30 ಆದಮೇಲೆ ಒಂದು ಟೀ ಎಲ್ಲ ಕುಡಿಯುವಂಥ ಟೀ ತಗೊಂಡ್ವಿ. ಅಲ್ಲಿ ಕಾಫಿ ಶಾಪ್ ಇತ್ತು. ನಾನು ಗ್ರೀನ್ ಟೀ ತಗೊಂಡೆ. ಕಾಫಿ ಕುಡಿದು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡುವಂತ. ಯಾಕೆಂದರೆ ಕಸ್ಟಮರ್ದು ಗಾಡಿ ಬಂದಿರಲಿಲ್ಲ ಅಲ್ಲಿ ತನಕ. ಮತ್ತೆ ನಾವು ಸ್ವಲ್ಪ ಆಚೆ ಈಚೆ ಶೋರೂಮ್ ಎಲ್ಲ ನೋಡ್ಕೊಂಡು ಇದ್ವಿ. ಆದಮೇಲೆ ಗಾಡಿ ಬಂತು. ಗಾಡಿ ಬಂದಮೇಲೆ ನಮ್ಮದು ಸೂಪರ್ವೈಸರ್ ಇದ್ದಾರೆ. ಸೂಪರ್ವೈಸರು ಅದರದ್ದು ಎಲ್ಲ ಇದು ಕೀ ಎಲ್ಲ ಒಟ್ಟಿದ್ರು, ಗಾಡಿದು ಕೀ ಎಲ್ಲ ಕೊಟ್ಟರು. ನಂತರ ವಾಶ್ರೂಮ್ಗೆ ಹೋಗಿ ಮುಖ ಎಲ್ಲ ತೊಳೆದು ಮತ್ತು ಅಲ್ಲಿಂದ ನಾನು ಗಾಡಿ ಮಾಡಲಿಕ್ಕೆ ಅಂತ ಅಲ್ಲಿಂದ ಹೊರಟೆ. ಸ್ವಲ್ಪ ಫೋರ್ಸ್ ಎಲ್ಲ ತಗೊಂಡು ಅದೇ ನಾನು ಮಾಡಲಿಕ್ಕಿದ್ದದ್ದು ಗಾಡಿ ಇದೆ, ಬೆಂಜ್ ಗಾಡಿ. ಇಲ್ಲಿ ತುಂಬ ಇತ್ತು. ನನಗೆ ಇದೊಂದಿತ್ತು, ಇನ್ನೊಂದು ಮಜರಾತಿ ಅಂತ ಇತ್ತು. 2 ಗಾಡಿ ಚೆಕ್ ಮಾಡಲಿಕ್ಕಿತ್ತು. ಚೆಕ್ ಮಾಡ್ತಾಯಿದ್ದೆ. ಚೆಕ್ ಮಾಡುವಾಗ ನಾವು ಒಂದು 11 ಗಂಟೆ ಆಗಿತ್ತು. ಇಲ್ಲಿ ಮತ್ತು ಏರ್ಪೋರ್ಟ್ ನಿಯರೇ ಇದೆ. ಹಾಗೆ ವಿಮಾನ ಎಲ್ಲ ಕೆಳಗಿಂದನೇ ಹೋಗ್ತದೆ ನೋಡಿ. ಮತ್ತು ಇದು ಮಜರಾತಿ ವೆಹಿಕಲ್. ಇದು 2 ಡೋರ್ ಬರುತ್ತೆ, 2 ಡೋರು. ಒಳ್ಳೆದಿದೆ. ಬಟ್ ಏನು ಗೊತ್ತಾ, ಇದರಲ್ಲಿ ನಾನು ಗಾಡಿ ಮೂವ್ ಮಾಡಲಿಕ್ಕೆ ಇದರದ್ದು ಗೇರ್ ಹುಡುಕ್ಲಿಕ್ಕೇ ತುಂಬ ಹೊತ್ತಾಯಿತು. ಯಾಕೆ ಇದರಲ್ಲಿ ಗೇರ್ ಇಲ್ಲ, ಬಟನ್ ಬರೋದು ಅಂತ ಮತ್ತೆ ನನಗೆ ಮತ್ತೆ ಗೊತ್ತಾದ. ನಾನು ಇದು ಯೂಟ್ಯೂಬಲ್ಲಿ ಹಾಕಿ ಚೆಕ್ ಮಾಡಿದ ಮೇಲೆ ಮತ್ತೆ ಗೊತ್ತಾಯಿತು. ಇದು ಪಾರ್ಕಿಂಗ್, ಇದು ರಿವರ್ಸ್, ಇದು ನ್ಯೂಟ್ರಲು, ಇನ್ನೊಂದು ಡ್ರೈವ್ ಅಂತ. ಅದು ಮತ್ತೆ ಗೊತ್ತಾದ. ಅಲ್ಲಿ ತನಕ ನಾನು ಹುಡುಕಿ ಆಯಿತು. ಮತ್ತೊಂದು ಅಲ್ಲಿ ಒಂದು ಸೈಡಲ್ಲಿ ಗ್ಲೋ ಬಾಕ್ಸ್ ಇದೆ, ಅದು ಓಪನ್ ಮಾಡಲಿಕ್ಕಿತ್ತು. ಅದು ಓಪನ್ ಮಾಡುವಾಗ ಅದರದ್ದು ಆಲ್ಮೋಸ್ಟ್ ಲಾಕೇ ಕಾಣ್ತಿರಲಿಲ್ಲ, ಎಲ್ಲಿದೆ ಅಂತ ಮತ್ತೆ ನೋಡುವಾಗ ಮತ್ತೆ ಅದು ಡಿಸ್ಪ್ಲೇಯಲ್ಲಿದೆ. ಆ ಬಟನ್ ಪ್ರೆಸ್ ಮಾಡಿದರೆ ಮತ್ತೆ ಗ್ಲೋ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ತನಕ ಗೊತ್ತೇ ಇರಲಿಲ್ಲ. ಇದು ಮಜರಾತಿ. ಮತ್ತು ಅದೆಲ್ಲ ವರ್ಕ್ ಮಾಡಿ ಸ್ವಲ್ಪ ಅದರದ್ದೆಲ್ಲ ಫೋಟೋ ಎಲ್ಲ ತೆಗೆದು ಮತ್ತು ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡ್ ಗಾಡಿಯನ್ನೆಲ್ಲ ಪಾರ್ಕ್ ಮಾಡುವ ಅಂತ, ನಮಗೆ ಕೊಡುವಾಗ ಎಲ್ಲಿತ್ತು ಅಲ್ಲಿಯೇ ಪಾರ್ಕ್ ಮಾಡುವ ಅಂತ ಮತ್ತು ನಾನು ಮತ್ತು ನನ್ನ ಫ್ರೆಂಡ್ ಹೋದ್ವಿ. ಪಾರ್ಕ್ ಮಾಡ್ತಿದ್ವಿ ನಾನು ಮತ್ತು ನನ್ನ ಫ್ರೆಂಡು. ಮತ್ತು
ಮತ್ತು ಅದೆಲ್ಲ ಆದಮೇಲೆ 1 ಗಂಟೆ ಆಯಿತು. ಮತ್ತು ಅಲ್ಲಿಂದ ಊಟ ಮಾಡುವಂತ ನಾವು ಸೌದಿದೊಂದು ಹೋಟೆಲ್ಗೆ ಹೋದ್ವಿ. ನಾವಲ್ಲಿ ಬುಖಾರಿ ರೈಸ್ ಅಂತ ಆರ್ಡ್ರ್ ಮಾಡಿದ್ದು. ಮತ್ತು ಅದಾದಮೇಲೆ ನಮ್ಮದು ಮತ್ತೆ ಊಟ ಮಾಡಿ ಮತ್ತೆ ವರ್ಕ್ಗೆ ಹೋದ್ಮೇಲೆ ಮತ್ತೊಂದು 3 ಗಂಟೆಯಿಂದ ಅಲ್ಲಿಂದ ಹೊರಟ್ವಿ. ಮತ್ತು ಸೀದಾ ನಮ್ಮದು ರೂಮಿಗೆ ಬಂದ್ವಿ. ರೂಮಿಗೆ ಮತ್ತು ಅಲ್ಲೇ ರೂಮಿಂದ ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಎಲ್ಲ ಮಾಡಿ ಮತ್ತೊಂದು ಸಂಜೆ 7 ಗಂಟೆಗೆ ನಾನು ಮತ್ತು ನನ್ನ ಫ್ರೆಂಡು ಇಲ್ಲೊಂದು ಪಾರ್ಕ್ ಇದೆ, ಅಲ್ಸಜಾ ಪಾರ್ಕ್ ಅಂತ, ಒಂದು ಜ್ಯೂಸ್ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಕುಡಿದು ಮತ್ತೆ ಸೀದಾ